ಯಾಕೆ ನನ್ನ ಹುಡ್ಕೊಂಬಂದ್ರು? ಛೇ, ಹೀಗಾಗುತ್ತೆ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ಎಲ್ಲ ಮರ್ತೇ ಬಿಡ್ತೀನಿ ಅಂದ್ಕೊಂಡಿದ್ರೆ ಅವರು ಇಲ್ಲಿವರೆಗೂ ಅದು ಹೇಗೆ ಬಂದ್ರು? ನಾನು ಇಲ್ಲಿದ್ದೀನಿ ಅನ್ನೋದನ್ನ ಅದು ಹೇಗೆ ತಿಳ್ಕೊಂಡ್ರು? ಅದೇನ್ ಬೇಕಾದ್ರೂ ಆಗ್ಲಿ, ಭುವನ್ ಜೊತೆಗೆ ವಾಪಸ್ ಹೋಗಲ್ಲ ಅಂದ್ರೆ ಹೋಗಲ್ಲ. ನನ್ನ ನಿರ್ಧಾರ ಬದಲಾಗಲ್ಲ. ಅವರು ಈ ಊರಿಗೆ ನನ್ನನ್ನು ಹುಡುಕೊಂಡ್ ಬಂದ್ರು ಅಂದ್ರೆ ನನ್ನ ಜೊತೆಗೆ ಹೋಗ್ಬೇಕಾ? ನೋ, ಅವರಿಗೆ ಅವ್ರ ತಪ್ಪ ಅರ್ಥ ಆದ್ರೂ ಅಷ್ಟೇ, ಬಿಟ್ರು ಅಷ್ಟೇ. ನಂಗಾಗಿರೋ ನೋವನ್ನ ಯಾರಿಗೂ ಹೇಳ್ಕೊಳಕ್ ಆಗಲ್ಲ, ಅದು ಗೊತ್ತೂ ಆಗಲ್ಲ. ಅಯ್ಯಯ್ಯೋ ಟೀಚರ್ ಅಮ್ಮ, ಎಂತ ಮಾಡ್ಕೊಂಡ್ರಿ? ಹಾಲೆಲ್ಲ ಉಕ್ಕೋಯ್ತಲ್ಲ. ಓಯ್ ಅಯ್ಯೋ, ಸಾರಿ, ನಾನು ನೋಡ್ಲಿಲ್ಲ. ಬಿಡಿ, ನಾನು ಕ್ಲೀನ್ ಮಾಡ್ತೀನಿ ಬಿಡಿ. ಬೇಕಾಗಿಲ್ಲ. ಅಪ್ಪಾಜಿ, ನಾ ಒರೆಸ್ದೆ. ಶ್ರದ್ಧಾ, ನಿನ್ನ ಹೆಸರಿನ ಅರ್ಥ ಏನು ಅಂತ ಗೊತ್ತಾ ನಿನಗೆ? ಶ್ರದ್ಧೆ ಇಲ್ಲದ ಮೇಲೆ ಯಾವ ಕೆಲಸನೂ ಮಾಡಕ್ ಹೋಗಬಾರದು. ಅದು ನಾನು ಮೊದಲು ನಿನ್ನ ಮನಸ್ಸಿನಲ್ಲಿ ಉಗ್ತಾ ಇದೆಯಲ್ಲ ಆ ಗೊಂದಲ, ಅದನ್ನ ಒರೆಸಿ ಗುಡಿಸಿ ಕ್ಲೀನ್ ಮಾಡು. ಆಮೇಲೆ ಹೊರಗಡೆ ಅದಪ್ಪ ನಡಿ. ಇಲ್ಲಿಂದ ಒಂದ್ಸರಿ ಹೋಗು ಅಂತ ಹೇಳಿದ ಅರ್ಥ ಆಗೋದಿಲ್ಲ ನಿನಗೆ? ಹೋಗು ಅಂದೆ. ಹೋಗಿ ನೀವು. ಶ್ರದ್ಧಾ, ಹೊರಗಡೆ ಎಲ್ಲೋ ಹೋಗ್ತಾ ಇದ್ದೀನಿ. ಬರೋದು ರಾತ್ರಿ ಆಗತ್ತೆ.